ಕುಮುದೆಯಿಂದ ಮುನಿಯ ಶ್ರೀಬೋಲೆಯ ಕರ್ತೃ ಅವರ ತನ್ನದೇ ಆದ ರೀತಿಯಲ್ಲಿ ಬರೆದ ವಿಚಿತ್ರ ಗ್ರಂಥದ ಕುಮುದೆಯಿಂದ ಮುನಿ ತನ್ನ ವಂಶ ಪಾರಂಪರ್ಯ ಬಗ್ಗೆ ತನ್ನ ಹೇಳಿಕೆಯನ್ನು ಕಾವ್ಯದಲ್ಲಿ ಈ ರೀತಿ ಹೇಳಿರುತ್ತಾನೆ. ಅವನ ಅಮೋಘ ವರ್ಷನ ರಾಜನ ಗುರು ಸಾಧಿಸಿದ ಶ್ರಮಸಿದ್ಧ ಕಾವ್ಯ ಇದು ಶ್ರೀಬೋಲೆ. ಓದಿನೋಳ ಅಂತರ್ಮುಹೂರ್ತದ ಸಿದ್ಧಾಂತ ಆದಿ ಅಂತವನ್ನೆಲ್ಲ ಚಿತ್ತ ಸಾಧಿಪ ರಾಜ ಅಮೋಘ ವರ್ಷನ ಗುರು ಸಾಧಿಸಿದ ಶ್ರಮಸಿದ್ಧ ಕಾವ್ಯ ಅದು ಶ್ರೀಬೋಲೆ. ಅವತರಿಸಿದ ಜ್ಞಾತವಂಶಿಯವನು, ಅವನ ಗೋತ್ರವು ಸದ್ಧರ್ಮ, ಅವನ ಸೂತ್ರವು ಶ್ರೀ ವೃಷಭ, ಅವನ ಶಾಖೆಯು ದ್ರವ್ಯಾಂಗ, ಅವನ ವಂಶವುದು ಇಕ್ಷ್ವಾಕು. ಇವನ್ನೆಲ್ಲ ತ್ಯಜಿಸಿದ ಸೇನ ನವಗಣ ಗಚ್ಚವ ಸಾರಿ ನವಭಾರತದೊಳು ಹರಿಸಿ ಎಂದು ಕವಿಯು ಕುಮುದೆಯಿಂದ ಮುನಿಯು ತನ್ನ ಪರಿಚಯವನ್ನು ಕೊಡುತ್ತಾನೆ. ಇಷ್ಟು ಸ್ಪಷ್ಟವಾಗಿ ಪರಿಚಯವನ್ನು ಕೊಟ್ಟಾಗ ಮತ್ತೆ ಅದರ ಯಾವ ವರ್ಷದಲ್ಲಿ ಅಮೋಘ ವರ್ಷನಾದರೂ ಅನ್ನುವುದು ಸ್ಪಷ್ಟವಾಗಿದೆ. ಅಮೋಘ ವರ್ಷ ನೃಪತುಂಗನ ಕಾಲ. ಸೊ ಇದರ ಯಾವ ವರ್ಷದಲ್ಲಿ ಇದು ಕೃತಿ ರಚಿಸಲ್ಪಟ್ಟது ಎಂದು ಬಗ್ಗೆ ಸಂಶಯ ಬೇಡ. ಅವತರಿಸಿದ ಜ್ಞಾತವಂಶಿ, ಅವನ ಗೋತ್ರ ಸದ್ಧರ್ಮ, ಅವನ ಸೂತ್ರವು ಶ್ರೀ ವೃಷಭ, ಅವನ ಶಾಖೆಯು ದ್ರವ್ಯಾಂಗ, ಅವನ ವಂಶವುದು ಇಕ್ಷ್ವಾಕು. ಇವನ್ನೆಲ್ಲ ತ್ಯಜಿಸಿದ ಸೇನ ನವಗಣ ಗಚ್ಚವ ಸಾರಿ ನವಭಾರತದೊಳು ಹರಿಸಿ ಕೊನೆಗೆ ಹೃದಯದೊಳು ಕಮಲಗಳು ಚಲಿಪಾಗ ವಿಮಲಾಂಕ ಗೆಲುಬುದಂದವದು ಸಮವನ್ನು ಬೆಸದೊಳು ಭಾಗಿಸಿ ಸೊನ್ನೆಯು ವಿಮಲಾಂಕ ಕಾವ್ಯ ಬೋಲೆ. ಸಮ ಅಂಕಿ, even numbers divided by the odd numbers, then you get to 0. This is philosophy, spiritual mathematics. To discuss the whole Jainism has to be discussed, but it is in brief that